ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕ ಅಶೋಕ್ ರೈ ಅವರೇ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ರೈ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ ದಸರಾ ಟೈಮ್ ನಲ್ಲಿ ಕಂಬಳ ಆಚರಣೆಗೆ ಯದುವೀರ್ ಒಡೆಯರ್ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಆದ್ರೂ ಹಠ ಯಾಕೆ ತಮ್ಗೆ? ನನಗೇನು ಹಠ ಇಲ್ಲ ಮೇಡಮ್. ಯದುವೀರ್ ಅವರು ವಿರೋಧವನ್ನು ವ್ಯಕ್ತ ಅಲ್ಲ, ಅವರ ಭಾವನೆಗಳನ್ನು ವಿಚಾರವನ್ನು ತಿಳಿಸಿದ್ದಾರೆ. ನಮಗೇನು ಹಠ ಏನಿಲ್ಲ. ನಾವು ನಮ್ಮ ವ್ಯಾಲ್ಯೂಯಬಲ್ ಟೈಮ್ ಕೊಟ್ಟು ನಮ್ಮ ಸಮಯವನ್ನು ಕೊಟ್ಟು ನಾವೇನಲ್ಲಿ ಹಠ ಸಾಧನೆ ಮಾಡ್ಬೇಕು ಇಲ್ಲದ್ರೆ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಖಂಡಿತ ನಾವು ಹೋಗ್ತಾ ಇಲ್ಲ. ಸರಿ, ನಮಿಗೂ ನಮ್ಮದಾದ ಕೆಲಸಗಳಿದೆ. ಅದೇ ದಸರಾದಲ್ಲಿ ಎಲ್ಲಾ ಕಡೆ ಈ ಕರ್ನಾಟಕದ ಸಾಂಸ್ಕೃತಿಕ ಕ್ರೀಡೆಗಳನ್ನು ತೋರಿಸುವಂತ ಕೆಲಸವನ್ನು ಮಾಡ್ತೇವೆ. ಕಂಬಳ ಕೂಡ ನಮ್ಮ ಸಾಂಸ್ಕೃತಿಕ ಕ್ರೀಡೆ, ಅದನ್ನು ಕೂಡ ತೋರಿಸುವಂತ ಕೆಲಸವನ್ನು ಮಾಡುವಂತ ಒಂದು ನಮಗೆ ಒಂದು ಇಂಟ್ರೆಸ್ಟ್ ಇದೆ ಹೊರತು. ಒಂದ್ ನಿಮಿಷ ಈ ಪ್ರಶ್ನೆಗೂ ಉತ್ತರ ಕೊಟ್ಬಿಡಿ. ಮೈಸೂರು ದಸರಾಗೂ ಕಂಬಳಕ್ಕೂ ಏನ್ ಸರ್ ಸಂಬಂಧ? ಇತಿಹಾಸ ಸ್ವಲ್ಪ ನಾನು ಓದಿದೀನಿ, ನನ್ನ ಅಧ್ಯಯನ ಕಡಿಮೆ ಇರ್ಬೋದು. ನೀವು ಹೇಳಿ, ಏನ್ ಸಂಬಂಧ, ಏನು ರಿಲೇಟೆಡ್, ಹೇಗೆ ರಿಲೇಟೆಡ್? ನೋಡಿ, ಎಲ್ಲಾ ದಸರಾ ಉತ್ಸವದಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳನ್ನು ಈ ಕರ್ನಾಟಕದ ಸಂಸ್ಕೃತಿ ತೋರಿಸುವ ಏನು ಇತಿಹಾಸ ಇದೆ. ಈಗ ಕುಸ್ತಿ ಕನೆಕ್ಷನ್ ಇದೆ. ನೀವು ಎಕ್ಸಾಂಪಲ್ ಕೇಳಿ, ನಾನು ಹೇಳ್ತೀನಿ ಬೇಕಾದ್ರೆ. ಕುಸ್ತಿ ಕನೆಕ್ಷನ್ ಇದೆ ಸರ್, ಕುಸ್ತಿ ಆಡಿಸ್ತಾ ಇದ್ರು, ಅದನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಕಂಬಳಕ್ಕೆ ಏನ್ ಕನೆಕ್ಷನ್ ಅಂತ ನನ್ನ ಪ್ರಶ್ನೆ. ಅಲ್ಲಲ್ಲ, ಕಂಬಳಕ್ಕೆ ಅಂತ ಹೇಳಿದ್ರೆ ರಾಜ ಮನೆತನ. ನೋಡಿ, ದಸರಕ್ಕೆ ರಾಜ ಮನೆತನಕ್ಕೆ ಮಾಡಿದವರನ್ನು ಮಾತ್ರ ಮಾಡುದಲ್ಲ. ನಾವು ಬೆಂಗಳೂರಲ್ಲಿ ಕಂಬಳ ಮಾಡುವಾಗಲೂ ಕೂಡ ಅರಮನೆಯವರು ಇದನ್ನು ಮಾಡುವುದು ಬೇಡ ಅಂತ ಒಂದು ಪ್ರಶ್ನೆ ಹೇಳಿದ್ರು ನಮ್ಮ ಹತ್ರ. ಆಯ್ತು, ನಮಗೆ ಅರಮನೆಗೆ ಮತ್ತೆ ಕುದುರೆಗೆ ಮಾತ್ರ ಸಂಬಂಧ ಇರುವುದು, ಕಂಬಳಕ್ಕೆ ಕೋಣಗಳಿಗೆ ಸಂಬಂಧ ಇಲ್ಲ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ನಮಗೆ ಕಂಬಳ ಮಾಡುವುದು ಬೇಡ ಅಂತ ಹೇಳಿದ್ರು. ಆಯ್ತು. ಆಮೇಲೆ ಅವರು ನಮಗೆ 15 ದಿವಸದ ನಂತರ ಅವರೇ ನಮಗೆ ಅನುಮತಿಯನ್ನು ಕೊಟ್ಟರು. ಪ್ರಶ್ನಾಚಿಂತನೆಯನ್ನು ಮಾಡಿ ಆನಂತರ ನಮಗೆ ಅನುಮತಿಯನ್ನು ಕೊಟ್ಟರು ಕಂಬಳ ಮಾಡ್ಬೇಕು ಅಂತ. ಈಗ ಕಂಬಳ ಮಾಡ್ಬೇಕಂತ ಅದಕ್ಕೆ ಸಂಬಂಧ ಇರಬೇಕಂತಲ್ಲ. ನಮ್ಮ ಕರಾವಳಿ ಇಡೀ ಕರ್ನಾಟಕದ ಸಂಸ್ಕೃತಿಗಳನ್ನು ದಸರಾದಲ್ಲಿ ತೋರಿಸಬಹುದು. ಈಗ ನಾವು ದಸರಾವನ್ನು ಇಲ್ಲಿ ಮಂಗಳೂರಿನಲ್ಲಿ ಮಾಡ್ತೇವೆ, ಏನು ಸಂಬಂಧ ಇದೆ? ಒಂದ್ ನಿಮಿಷ, ವಾಪಸ್ ಬರಲಾ? ಇದೇ ಪ್ರಶ್ನೆಗೆ ಉತ್ತರ ಕೊಡ್ಲಾ? ನಿಮ್ಮ ಪ್ರಶ್ನೆಗೆ ನಾವು ಮರು ಪ್ರಶ್ನೆ ಕೊಡ್ತೇನೆ. ನಾವು ದಸರಾವನ್ನು ನಾವು ಮಂಗಳೂರಲ್ಲಿ ಭಾರಿ ಅದ್ದೂರಿಯಾಗಿ ಮಾಡ್ತೇವೆ. ಸರಿ, ಅದು ದೇವಿಯ ದುರ್ಗಾ ದೇವಿಯ ಒಂದು ಸೇವೆ ಅಲ್ವಾ? ಅಲ್ವಾ? ಕರೆಕ್ಟ್ ಅಲ್ವಾ? ಹೌದು. ಎಲ್ಲಿ ಕಂಬಳ ನಡೆಯುತ್ತೋ, ಯಾವ ಮೂಲ ಮಣ್ಣಿನ ಸಂಸ್ಕೃತಿನೋ ಅಲ್ಲಿಗೆ ಬರ್ಲಿ ಬಿಡಿ ಜನ. ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತಲ್ವಾ? ನೀವ್ ಯಾಕೆ ಅದನ್ನ ಪ್ರದರ್ಶನದ ಕಲೆ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದೀರಾ? ಸರ್ಕಸ್ ಅಲ್ಲ ಸರ್ ಕಂಬಳ. ಅಲ್ಲ, ಬೇರೆ ಕಡೆ ಮಾಡಬಾರ್ದು ಅಂತ ಏನಿದೆ? ನಮ್ಮ ಸಂಸ್ಕೃತಿಯನ್ನು ಕಂಬಳವನ್ನು ತೋರಿಸಬಾರ್ದು ಅಂತ ಹೇಳಿದ್ರೆ ಏನಿದೆ? ಬಟ್ ನಾನ್ ಕೇಳ್ತಿರೋದೇನು ಗೊತ್ತಾ, ಎಲ್ಲಿ ಮೂಲ ಮಣ್ಣಿನಲ್ಲಿ ಸಂಸ್ಕೃತಿ ನಡಿಬೇಕು ಅಲ್ಲೇ ಚೆನ್ನಾಗಿರುತ್ತಲ್ವಾ ಸರ್? ಡೊಳ್ಳು ಕುಣಿತ, ಕರಗ, ಇದನ್ನು ಬೇರೆ ಬೇರೆ ಕಡೆಯನ್ನು ನಮ್ಮಲ್ಲಿ ತೋರಿಸುವಂತ ಕೆಲಸವನ್ನು ಮಾಡ್ತೇವೆ. ಸರಿ, ನೀವು ಇಲ್ಲಿ ಅದನ್ನು ತೋರಿಸಬಾರ್ದು. ಸಾಂಸ್ಕೃತಿಕ ಏನಾದ್ರೂ ನಾವು ಪ್ರದರ್ಶನದ ಕಲೆನಾ ಕಂಬಳ? ಅಲ್ಲ ಮೇಡಮ್, ಏನಾದ್ರೂ ಡಿಸ್ಕೋ ಡ್ಯಾನ್ಸ್ ಮಾಡೋದಿದ್ರೆ ಅದನ್ನು ನೀವು ತೋರಿಸಬೇಕು ಅಂತ ಹೇಳ್ಬೋದು. ಸರ್, ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ತಿಲ್ಲ. ಕಂಬಳ ಸರ್ಕಸ್ ಅಲ್ಲ ಸರ್, ಧಾರ್ಮಿಕ ಆಚರಣೆಯ ಭಾಗ ಅದು. ನೀವು ಒಳ್ಳೆ ಸರ್ಕಸ್ ರೀತಿನಲ್ಲಿ ಅದನ್ನ ಹೇಳ್ತಾ ಇದ್ದೀರಾ, ನಾನು ಅಲ್ಲಿ ತೋರಿಸ್ತೀನಿ ಇಲ್ಲಿ ತೋರಿಸ್ತೀನಿ ಅಂತ. ಅಗತ್ಯತೆ ಏನಿದೆ ಅಂತ ನಾನು ಕೇಳ್ತಿರೋದು. ಧಾರ್ಮಿಕ ಆಚರಣೆದ ಬಗ್ಗೆ ಸಾಂಸ್ಕೃತಿಕ ಕ್ರೀಡೆ, ಇದನ್ನು ತೋರಿಸಬಾರ್ದಂತ ಯಾರು ಇಲ್ಲ. ಯಾಕೆ ನೀವು ಇದೇ ಹುಚ್ಚಾಟನ ಸರ್ ಇದೇ ಹುಚ್ಚಾಟನ ದೈವಗಳ ವಿಚಾರದಲ್ಲಿ ಮಾಡಿ ಬೆಂಗಳೂರಿನಲ್ಲಿ ಅನೇಕರು ಅದರ ಆಚರಣೆ ಗೊತ್ತಿಲ್ಲದೆ ವೇಷ ತೊಟ್ಟು ಹುಚ್ಚಾಟ ಮಾಡಿ ಅನೇಕರ ಧಾರ್ಮಿಕ ಭಾವನೆಗೆ ಅದು ಅಪಾಯ ತಂದಿದೆ. ಅದೇ ಅಪಾಯನ ಇಲ್ಲೂ ಕೂಡ ಶಾಸಕರೇ ಆಹ್ವಾನಿಸ್ತಿದ್ದಾರೆ ಅನ್ನೋದು ಒಂದು ಆರೋಪ. ಇದು ಧಾರ್ಮಿಕ ಭಾವನೆಗಳು ಅಲ್ಲ, ಇದು ಸಾಂಸ್ಕೃತಿಕ ಕ್ರೀಡೆ. ಧಾರ್ಮಿಕ ಆಚರಣೆ ಇದೆ, ಸಾಂಸ್ಕೃತಿಕ ಕ್ರೀಡೆಯನ್ನು ನಾವು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಾಡುವಂತದ್ದು ದೊಡ್ಡ ಜಾಗ ಇರ್ತದೆ, ಅಲ್ಲಿ ಮಾಡ್ತೀವಿ. ಇದು ಸಾಂಸ್ಕೃತಿಕ ಕ್ರೀಡೆ. ಸಾಂಸ್ಕೃತಿಕ ಕ್ರೀಡೆಯನ್ನು ಮಾಡಬಾರ್ದು ಅಂತ ಎಲ್ಲಿ ಇಲ್ಲ ಮೇಡಮ್. ನೀವು ಬೇಡವಂತ ಈಗ ಯಾರು ಅದನ್ನು ಬೇಡ ಅಂತ ಇಲ್ಲ. ಸರಿ ಅಶೋಕ್ ರೈ ಅವರೇ, ಈಗ ಮೈಸೂರಿನ ಜನನೇ ಕೆಲವರು ಹೇಳ್ತಾ ಇದ್ರು, ನಮಗೆ ಅತೀವ ಗೌರವ ಇದೆ, ಕ್ರೀಡೆ ಎಲ್ಲಿ ನಡೆಯುತ್ತೋ ಅಲ್ಲಿ ಹೋಗಿ ನೋಡೋದಕ್ಕೆ ನಾವು ರೆಡಿ ಇದ್ದೀವಿ. ಸಾಂಸ್ಕೃತಿಕ ಕ್ರೀಡೆ, ಧಾರ್ಮಿಕ ಆಚರಣೆ ನಾವು ಮಂಗಳೂರಿಗೆ ಹೋಗ್ತೀವಿ, ಅಲ್ಲೇ ದುಡ್ಡು ಕೊಟ್ಟು ನೋಡೋದಕ್ಕೆ ರೆಡಿ ಇದೀವಿ. ಇಲ್ಲಿ ಯಾಕೆ ತರ್ತಾ ಇದಾರೆ? ಇಲ್ಲಿಗೂ ಅಲ್ಲಿಗೂ ಏನ್ ಸಂಬಂಧ? ಕಂಬಳಕ್ಕೂ ದಸರಾಕ್ಕೂ ಏನ್ ಸಂಬಂಧ? ದಸರಾ ಕ್ರೀಡೆ ಅಂತ ಮಾಡ್ತಾರೆ. ಯಾಕೆ ಮಾಡ್ತಾರೆ? ದಸರಾ ಕ್ರೀಡೆ ಅಂತ ಇಡೀ ರಾಜ್ಯದಲ್ಲಿ ಮಾಡಿ ಅಲ್ಲಿ ಸ್ಪೋರ್ಟ್ಸ್ ಮಾಡೋದಿಲ್ವಾ? ಮುಂಚಿನಿಂದ ಮಾಡ್ತಿದ್ರು, ಮಿಕ್ಸ್ ಅಪ್ ಮಾಡ್ತಿರ್ಲಿಲ್ಲ ಸರ್. ಇದು ದಸರಾದ ಆಚರಣೆ ಮುಂಚಿಂದ ಮಾಡಿದ್ದನ್ನೇ ಮಾಡ್ಬೇಕಂತ ಇಲ್ಲ. ಇವು ಹೊಸ ಜನ ಬಂದಿದ್ದಾರೆ, ಹೊಸ ರೀತಿಯಾದ ತೋರಿಸುವಂತ ಕೆಲಸಗಳನ್ನು ಮಾಡಬಹುದು. ಇದ್ರಲ್ಲಿ ಏನು ನಾವು ಆರ್ಕೆಸ್ಟ್ರಾ ಅಲ್ಲ, ಮ್ಯೂಸಿಕ್ ಯಾರನ್ನು ಕುಣಿಸುವಂತ ಜನರೇ ಬೇಡ ಅಂತಿದಾರಲ್ಲ, ಹಠ ಯಾಕೆ ಹಾಗಾದ್ರೆ? ಅಲ್ಲ, ನಮಗೇನು ಹಠ ಇಲ್ಲ. ನೀವು ಮೈಸೂರಿನ ಶಾಸಕರ, ಪುತ್ತೂರು ಶಾಸಕರ?
ನಮಗೇನು ಹಠ ಇಲ್ಲ, ನಮಗೆ ಬೇರೆ ಕೆಲಸನೇ ಇದೆ. ನಾವು ಜನ ಬೇಕಂತ ಹೇಳಿದ್ರೆ ಮಾತ್ರ ಮಾಡುದು, ಒಬ್ರು ಇಬ್ರು ಬೇಡ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಮಾಡ್ಬೇಕು ಅಭಿಪ್ರಾಯ ಅಂತ ಸಂಗ್ರಹಿಸಿ ಸರ್, ಅಭಿಪ್ರಾಯ ಸಂಗ್ರಹಿಸಿ, ಒಳ್ಳೇದಾಗ್ಲಿ. ಅಭಿಪ್ರಾಯ ಸಂಗ್ರಹಿಸಿ ಮಾಡ್ತೀವಿ ಮೇಡಮ್. ನಾವು ಯಾರಿಗೂ ವಿರೋಧವಾಗಿ ಅಲ್ಲಿ ವಿರೋಧ ಇದ್ರೆ ನಾವು ಮಾಡುವಂತದ್ದನ್ನು ಮಾಡುದಿಲ್ಲ. ಅದೇ ಸಮಗ್ರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅಭಿಪ್ರಾಯದ ಮೂಲವನ್ನು ತಿಳಿಸಿ ಮಾಡಿ ಅಂತ ಮೇಡಮ್ ಅಷ್ಟೇ. ನೋಡಿ, ಬೇರೆ ಬೇರೆ 25 ಬ್ಯಾಂಡ್ ಕುಣಿತಗಳು ಮಾಡುದು, 25 ಇದನ್ನು ಬ್ಯಾಂಡ್ ಕಲಿಸುದು. ಕುಣಿತಕ್ಕೂ ಕಂಬಳಕ್ಕೂ ನೀವು ಕಂಪೇರ್ ಮಾಡ್ಬಿಡಿ ಸರ್. ಆಪಲ್ ಅದಕ್ಕೆ ಜೊತೆ ಮಾಡುದಿಲ್ಲ, ನಾವು ಕಂಪೇರ್ ಮಾಡಿ ಅದಕ್ಕೆ ಮಾಡುದಿಲ್ಲ. ಮಾತಾಡಕ್ಕಾಗುತ್ತಾ? ವಿಶೇಷ ರೀತಿಯಾಗಿ ದಸರಾವನ್ನು ಮಾಡುವಂತ ಕೆಲಸವನ್ನು ಮಾಡಬೇಕು. ಹೊರ ದೇಶಗಳಲ್ಲೆಲ್ಲ ನೋಡಿ ಹೇಗೆ ಮಾಡ್ತಾರೆ. ಇದೆ, ಸ್ವಲ್ಪ ಯೋಚನೆ ಮಾಡಿ ಸರ್. ಆಪಲ್ ಜೊತೆಗೆ ಆರೆಂಜ್ ನಾವು ಕಂಪೇರ್ ಮಾಡಬಾರ್ದು. ಇಲ್ಲ, ಬುದ್ಧಿವಂತರ ನಾವು ಜೊತೆಗೆ ಖಂಡಿತ ಮಾಡುದಿಲ್ಲ. ಕಂಪೇರ್ ನಾವು ಮಾಡಬೇಕು. ಒಟ್ಟಲ್ಲಿ ಯಾವತ್ತೂ ಮಾಡುದಿಲ್ಲ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ಶಾಸಕ ಅಶೋಕ್ ರೈ ಅವರ ವಾದ ಆಗಿದೆ. ಅವ್ರ ಪ್ರಕಾರ ಪ್ರದರ್ಶನದ ಕಲೆ ರೀತಿನಲ್ಲಿ ಮಾತಾಡ್ತಿದ್ದಾರೆ, ಬಟ್ ಹಂಗಲ್ಲ ಅದು.